ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಕ್ಯಾರಮಲ್ ಪುಡಿಂಗನ್ನು ಈಸಿಯಾಗಿ ಕುಕ್ಕರ್ನಲ್ಲಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಕೋಲ್ಡ್ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಲೀಟರ್ ಹಾಲನ್ನು ತಗೊಂಡಿದ್ದೇನೆ. ಹಾಗೆ 1 ಲೋಟ ಸಕ್ಕರೆನ ಹಾಕಿ ಸಕ್ಕರೆ ಕರಗುವಷ್ಟು ಹಾಲನ್ನು ಬಿಸಿ ಮಾಡಿಕೊಳ್ಳಿ. ಹಾಲನ್ನು ಕುದಿಸ್ಬೇಕಂತ ಇಲ್ಲ. ಸಕ್ಕರೆ ಕರಗಿದೆ. ಹಾಲು ತಣ್ಣಗಾಗುವಷ್ಟರಲ್ಲಿ ಕ್ಯಾರಮಲ್ ಸಿರಪನ್ನು ರೆಡಿ ಮಾಡಿಕೊಳ್ಳೋಣ. ಪಾತ್ರೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ತಾ ಇದ್ದೇನೆ. ಹಾಗೆ ಅದೇ ಸ್ಪೂನ್ನಲ್ಲಿ 4 ಸ್ಪೂನು ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ಕಲರ್ ಚೇಂಜ್ ಆಗಿದೆ. ನೋಡಿ, ಈ ಥರ ಸ್ಪ್ರೆಡ್ ಮಾಡಿ ತಣ್ಣಗಾಗಲು ಬಿಡಿ. ನಾನಿಲ್ಲಿ ಬಾದಾಮನ್ನು ನೆನೆಸಿಟ್ಟಿದ್ದೆ. ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಹಾಲು ಕೂಡ ತಣ್ಣಗಾಗಿದೆ. ಇದಕ್ಕೆ 6 ಮೊಟ್ಟೆನ ಒಡೆದಾಕ್ತಾ ಇದ್ದೇನೆ. ಹಾಗೆ 2 ಸ್ಪೂನು ವೆನಿಲಾ ಎಸೆನ್ಸ್, ಹಾಗೆ ಕಟ್ ಮಾಡಿಕೊಂಡ ಬಾದಾಮ್. ಬೇಕಾದರೆ ನೀವು ಯಾವುದೇ ನಟ್ಸನ್ನು ಕೂಡ ಹಾಕ್ಕೋಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕುಕ್ಕರ್ನಲ್ಲಿ ಸ್ಟ್ಯಾಂಡ್ ಇಟ್ಟು ನೀರನ್ನು ಹಾಕ್ತಾ ಇದ್ದೇನೆ. ಸಿರಪ್ ತಣ್ಣಗಾದ ಮೇಲೆ ಗಟ್ಟಿಯಾಗುತ್ತೆ. ಇದಕ್ಕೆ ಹಾಲನ್ನು ಹಾಕ್ಕೊಳ್ಳೋಣ. ಮನೆಯಲ್ಲಿ ಚಿಕ್ಕ ಪಾರ್ಟಿ ಅಥವಾ ಫಂಕ್ಷನ್ ಇದ್ದರೆ ಈ ಥರ ಮಾಡಿ ತುಂಬ ಒಳ್ಳೆಯದಾಗ್ತದೆ. ಇದನ್ನು ಕುಕ್ಕರ್ನಲ್ಲಿ ಇಟ್ಟು ಪ್ಲೇಟನ್ನು ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ 30 ನಿಮಿಷ ಬೇಯಿಸಿ. ವಿಸಿಲೆಲ್ಲ ಹಾಕಲಿಕ್ಕೆ ಇಲ್ಲ. 30 ನಿಮಿಷ ಆಗಿದೆ. ಫುಲ್ಲು ತಣ್ಣಗಾಗಲು ಬಿಡಿ. ತಣ್ಣಗಾಗಿದೆ. 3 ಗಂಟೆ ನಂತರ ಫ್ರಿಜ್ನಲ್ಲಿ ಇಟ್ಟು ತರ್ತೇನೆ. ಸೈಡನ್ನು ಚಾಕುವಿನಿಂದ ಬಿಡಿಸ್ಕೊಳ್ಳಿ. ಅದರ ಮೇಲೆ ಪ್ಲೇಟನ್ನು ಇಟ್ಟು ಟರ್ನ್ ಮಾಡಿ. ವಾವ್, ತುಂಬ ಚೆನ್ನಾಗಿ ಬಂದಿದೆ. ಸಾಫ್ಟಾಗಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.